الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد. الحمد لله. ನಮ್ಮ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು, ಸಹೋದರ ಧರ್ಮೀಯ ಪ್ರಮುಖರು ಅತ್ಯಂತ ಸರಳವಾಗಿ ಸುಂದರವಾಗಿ ನಿಮ್ಮ ಮುಂದೆ ಸಹಬಾಳ್ವೆಯ ಬಗ್ಗೆ, ಸಾಮರಸ್ಯದ ಬಗ್ಗೆ ಅತ್ಯಂತ ಅಚ್ಚುಕಟ್ಟಾಗಿ ಮಾತುಗಳನ್ನು ಆಡಿದರು. ನಾವು ಇವತ್ತೆಲ್ಲರೂ ಕೂಡ ಒಂದುಗೂಡಿರುವಂಥದ್ದು ಅಲ್ಲಾಹನಿಗೆ ಅತ್ಯಂತ ಹತ್ತಿರವಾಗಿರುವ ಒಬ್ಬ ದೊಡ್ಡ ಸಂತರ ದರ್ಬಾರಿನಲ್ಲಿ ಸನ್ನಿಧಿಯಲ್ಲಾಗಿದೆ. ಈ ಸನ್ನಿಧಿಗೆ ಬರುವ, ಈ ದರ್ಬಾರಿಗೆ ಸಂದರ್ಶನಕ್ಕೆ ಬೇಕಾಗಿ ಬರುವಂತಹ ಪ್ರತಿಯೊಬ್ಬ ಮನುಷ್ಯ ತನ್ನ ಸಂದರ್ಶನ ಕಳೆದು ಹೊರಗಡೆ ಬರುವಾಗ ಆತನ ಹೃದಯದಲ್ಲೂ ನಾನು ಕೂಡ ಇವರಂತೆ ಆಗಬೇಕೆಂಬಂತಹ ಬಯಕೆ ಇರಬೇಕು. ಅಲ್ಲಾಹನ ಶರಣರ ಮುಂದೆ, ಸಂತರ ಮುಂದೆ ನಮ್ಮ ಜಗತ್ತಿನ ಐಹಿಕ ಮೋಹಗಳ ಬೇಡಿಕೆಗಳನ್ನಿಟ್ಟು ಕೇವಲ ನಮ್ಮ ಅಗತ್ಯತೆಗಳನ್ನು ಮಾತ್ರ ಪೂರೈಸಲು ಬರುವ ಬದಲು, ನಾನು ಇವರಂತೆ ಆದರೆ ನನ್ನಿಂದ ಎಷ್ಟೋ ಮಂದಿ ಅಗತ್ಯತೆಗಳು ಪೂರೈಸಲ್ಪಡುತ್ತದೆ, ನನ್ನ ಹೃದಯ ಶುದ್ಧಗೊಳ್ಳುತ್ತದೆ, ನಾನೊಬ್ಬ ಕಾರುಣ್ಯವುಳ್ಳ ಮನುಷ್ಯನಾಗಿ ಮಾರ್ಪಾಡಾಗುತ್ತೇನೆ. ಇವತ್ತು ನಮ್ಮ ಹಿಂದೂ ಧರ್ಮದ ಪ್ರಮುಖರಾಗಿರುವಂತಹ ಆಚಾರ್ಯರು ಮಾತನಾಡಿದರು, ಕ್ರೈಸ್ತ ಧರ್ಮದ ಪ್ರಮುಖರಾಗಿರುವಂತಹ ಪಾದರಿಯವರು ಮಾತನಾಡಿದರು. ಅವರೆಲ್ಲರೂ ಕೂಡ ಸಹಬಾಳ್ವೆಯ ಸಂದೇಶವನ್ನು ಕೊಟ್ಟರು. ಇದೆಲ್ಲದರ ಆಂತರಿಕವಾದಂತಹ ಗುಟ್ಟು, ಇದರ ಅಸುಲ್ ಸೌರ್ಸ್ ಮೂಲ ಯಾವುದೆಂದರೆ ಮನುಷ್ಯನ ಹೃದಯ ತಿಳಿಯಾಗುವುದಾಗಿದೆ. ಮನುಷ್ಯನ ಹೃದಯ ತಿಳಿಯಾದಾಗ ಆ ಹೃದಯಕ್ಕೆ ಅಲ್ಲಾಹನ ವಿಶೇಷವಾದ ನೋಟ ಲಭ್ಯವಾಗಿ ಆ ಮೂಲಕ ಆತನಿಗೆ ಪ್ರಕಾಶಗಳು, ಅಲ್ಲಾಹನ ಅರಿವಿನ ಪ್ರಕಾಶಗಳು ಆತನ ಹೃದಯದಲ್ಲಿ ಸೂಕ್ಷ್ಮವಾಗಿ ಸ್ಥಾಪಿಸಲ್ಪಟ್ಟು ಆತನಿಗೆ ಎಲ್ಲ ಮನುಷ್ಯರೊಂದಿಗೂ ಕೂಡ ಪರಮವಾದ ಕಾರುಣ್ಯತೆ, ಸ್ನೇಹ ಸಂಬಂಧಗಳು, ಸಹಬಾಳ್ವೆಗಳು, ಸಾಮರಸ್ಯತೆಗಳು ಬರುತ್ತದೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮನುಷ್ಯನೊಬ್ಬ ಯಾವ ರೀತಿ ಇರಬೇಕೆಂಬುದರ ಬಗ್ಗೆ ಪರಿಚಯ ಮಾಡಿಕೊಡುವಾಗ ಕೇವಲ ಒಂದೇ ವಾಕ್ಯದ ಮೂಲಕ, ಕೆಲವೊಮ್ಮೆ ಬರೆದರೆ ಒಂದು ಲೈನ್ ಕೂಡ ಇರುವುದಿಲ್ಲ, ಅರ್ಧ ಲೈನ್ನಷ್ಟು ಬರುವಂತಹ ಒಂದು ವಾಕ್ಯವನ್ನು ಅವರು ಹೇಳಿದರು. ತಖಲ್ಲಕು ಬಿ ಅಖ್ಲಾಕಿಲ್ಲ, ಅಲ್ಲಾಹನಿಗಿರುವಂತಹ ಗುಣಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕೂಡ ರೂಢಿಸಿಕೊಳ್ಳಿರಿ, ಹಾಗಾದರೆ ಸಂಪೂರ್ಣನಾದ ಮನುಷ್ಯನಾಗಲು ನಿಮಗೆ ಸಾಧ್ಯ. ಅಲ್ಲಾಹನಿಗಿರುವಂತಹ ಅತಿ ದೊಡ್ಡ ಗುಣ ಯಾವುದು? ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಎಂದು ಎಲ್ಲ ದಿನವೂ ಕೂಡ 17 ಬಾರಿ ಕಡ್ಡಾಯವಾಗಿ ಉಚ್ಚರಿಸುವಂತಹ ಮುಸಲ್ಮಾನ ಅದರ ಅರ್ಥವನ್ನು ಮನಸ್ಸಿನ ಆಳಕ್ಕೆ ಇಳಿಸಿ ಒಮ್ಮೆ ವಾಚಿಸಿದರೆ, ಓದಿದರೆ ಆತನಿಗೆ ದ್ವೇಷಗಳು, ಕೋಪಗಳು, ಹಗೆತನಗಳು, ಮತ್ಸರಗಳು, ವೈರತ್ವಗಳು ಖಂಡಿತವಾಗಿಯೂ ಮನಸ್ಸಿನಲ್ಲಿರಲು ಸಾಧ್ಯವಿಲ್ಲ. ಅರ್ ರಹ್ಮಾನಿರ್ ರಹೀಮ್, ಎಲ್ಲರೊಂದಿಗೂ ಕೂಡ ಕಾರುಣ್ಯವನ್ನು ತೋರಿಸುವಂತಹ ಅಲ್ಲಾಹ್. ಆ ಅಲ್ಲಾಹನ ವಿಶೇಷವಾದಂತಹ ಗುಣಗಳನ್ನು, ಇತರ ಗುಣಗಳನ್ನು ಹೇಳುವುದರ ಬದಲಾಗಿ ಅಲ್ಲಾಹನು ಈ ಒಂದು ಪರಮವಾದ ಗುಣವನ್ನು ಹೇಳಿದ್ದು ಇಲ್ಲಿರುವಂತಹ ಮನುಷ್ಯರಾಗಿ ಬದುಕಲಿಕ್ಕೆ ಬೇಕಾಗಿಯಾಗಿದೆ. ಈ ಔಲಿಯಾಗಳು ಯಾವ ರೀತಿ ಔಲಿಯಾಗಳಾದರೆಂದರೆ, ಇವತ್ತು ರಜಬ್ 6 ಸುಲ್ತಾನುಲ್ ಹಿಂದ್, ವಲಿಯುಲ್ ಹಿಂದ್, ನಾವು ಭಾರತದ ಸುಲ್ತಾನ್ ಎಂದು ಕರೆಯುವಂತಹ ಖಾಜಾ ಗರೀಬ್ ನವಾಜ್ ಮುঈನುದ್ದೀನ್ ಜಿಸ್ತಿ ಅಜ್ಮೀರಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಈ ಭಾರತ ಕಂಡಂತಹ ಅಪ್ರತಿಮ ನಾಯಕ, ಈ ಭಾರತದಲ್ಲಿ ಶೋಷಿತರ ಪರವಾಗಿ, ದಮನಿತರ ಪರವಾಗಿ
ಬಡವರ ಪರವಾಗಿ ಧ್ವನಿಯನ್ನೆತ್ತುವ ಮೂಲಕ ಭಾರತದ ಹಲವು ಮುಕ್ಕು ಮೂಲೆಗಳಿಗೆ ಸಂಚಾರ ಮಾಡಿ ಒಪ್ಪೊತ್ತಿನ ಊಟಕ್ಕೆ ಗತಿ ಇಲ್ಲದಂತಹ ಮನುಷ್ಯರಿಗೆ ಊಟ ಕೊಡಲು ಬೇಕಾಗಿ, ಗಂಜಿ ಕೊಡಲು ಬೇಕಾಗಿ ಗಂಜಿ ಖಾನೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಹಲವು ಹಸಿದವರ ಹೊಟ್ಟೆಯನ್ನು ತುಂಬಿಸಿದಂತಹ ಮಹಾನ್ ನಾಯಕರಾಗಿದ್ದಾರೆ ಸುಲ್ತಾನುಲ್ ಹಿಂದ್. ಸುಲ್ತಾನುಲ್ ಹಿಂದರ ದರ್ಬಾರಿಗೆ ಯಾರು ಬರುತ್ತಾರೆ ಅಂತ ಕೇಳಿದರೆ ಇವತ್ತು ಮಂಜನಾಡಿಯ ಈ ಪವಿತ್ರವಾದ ಸನ್ನಿಧಿಗೆ ಬರುವವರು ಯಾರು? ಕೇವಲ ಮುಸಲ್ಮಾನರು ಮಾತ್ರವಲ್ಲ, ಅವರ ಬಗ್ಗೆ ಸರಿಯಾಗಿ ತಿಳಿದಿರುವಂತಹ ಯಾವ ಮನುಷ್ಯನು ಕೂಡ ಬರುತ್ತಾನೆ. ಕಾರಣ ಆ ದರ್ಬಾರುಗಳು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತಹ ದರ್ಬಾರುಗಳಲ್ಲ. ಅಲ್ಲಿ ಎಲ್ಲರಿಗೂ ಕೂಡ ಕಾರುಣ್ಯದ ಹಸ್ತಗಳು ಚಾಚಲ್ಪಡುತ್ತದೆ, ಹಲವರ ಸಮಸ್ಯೆಗಳು ಪರಿಹರಿಸಲ್ಪಡುತ್ತದೆ. ಸುಲ್ತಾನುಲ್ ಹಿಂದ್ರವರ ದರ್ಬಾರಿಗೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಯಾರೆಲ್ಲ ಆಯ್ಕೆಯಾಗಲ್ಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಆ ಪವಿತ್ರವಾದ ದರ್ಬಾರಿನ ಸನ್ನಿಧಿಗೆ ಭೇಟಿ ನೀಡದೇ ಇರಲಿಲ್ಲ. ಕನಿಷ್ಠ ಅವರ ಬಗೆಯಿಂದ ಒಂದು ಚಾದರನ್ನು ಅವರು ಅಜ್ಮೀರಿಗೆ ತಲುಪಿಸಿ ಅವರ ಬಗೆಯಲ್ಲಿ ಆ ಅತ್ಯಂತ ದೊಡ್ಡ ಬೆಲೆ ಬರುವಂತಹ ಚಾದರನ್ನು ಹಾಸಲು ಬೇಕಾಗಿ ಆರ್ಡರ್ ಮಾಡುತ್ತಾರೆ. ಈ ಭಾರತದ ಎಲ್ಲ ಪ್ರಧಾನಮಂತ್ರಿಗಳು ಇದನ್ನು ಮಾಡಿದ್ದಾರೆ. ಕಾರಣ ಅವರಿಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಮನುಷ್ಯ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ. ಇಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಂತಹ ಮನುಷ್ಯ ಸಾಮಾನ್ಯನಲ್ಲ, ಅವರೊಬ್ಬ ಅಸಾಮಾನ್ಯ ವ್ಯಕ್ತಿತ್ವವಿರುವ, ಅಲ್ಲಾಹನಿಗೆ ಬೇಕಾಗಿ ಜೀವನ ಮಾಡಿದ, ಪ್ರಾಮಾಣಿಕ ನಿಷ್ಠೆಯಿಂದ ಬದುಕಿದಂತಹ ಮನುಷ್ಯ ಎಂದು ಮನೆಗಂಡಂತಹ ಇಲ್ಲಿರುವ ಅಧಿಕಾರಿ ವರ್ಗಗಳಿರಬಹುದು, ಮಂತ್ರಿ ವರ್ಗಗಳಿರಬಹುದು, ಬಡವರಿರಬಹುದು, ಶ್ರೀಮಂತರಿರಬಹುದು, ಉಚ್ಚರಿರಬಹುದು, ನೀಚರಿರಬಹುದು, ಎಲ್ಲರೂ ಕೂಡ ಅವರ ಕಾಲಡಿಯ ಪಾದಕ್ಕೆ ಬಂದು ಅಲ್ಲಿ ಅವರಿಗೆ ಸಲಾಂ ಹೇಳುತ್ತಾರೆ. ಅವರೊಂದಿಗೆ ಅವರಿಗೆ ಬೇಕಾದಂತಹ ಅಗತ್ಯತೆಗಳು, ಅವಶ್ಯಕತೆಗಳನ್ನು ಹೇಳಿ, ಸಂಕಟಗಳನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಯಾಕೆ ಅವರು ಈ ರೀತಿ ಆದರು ಅಂತ ಕೇಳಿದರೆ, ಔಲಿಯಾಗಳು ಮನುಷ್ಯರನ್ನು ನೋಡುವಂತಹ ಮನಸ್ಸಿದೆಯಲ್ಲವೇ, ಕಣ್ಣುಗಳಿದೆಯಲ್ಲವೇ, ಆ ಕಣ್ಣುಗಳು ಮನುಷ್ಯತ್ವದ ಕಣ್ಣುಗಳಾಗಿದೆ. ಪವಿತ್ರವಾದ ಇಸ್ಲಾಂ ಎಲ್ಲ ಧರ್ಮಗಳು ಮನುಷ್ಯತ್ವಕ್ಕೆ ಪ್ರೋತ್ಸಾಹ ಕೊಡುತ್ತದೆ. ಪವಿತ್ರವಾದ ಇಸ್ಲಾಂ ಮನುಷ್ಯತ್ವಕ್ಕೆ ಅತೀವವಾದಂತಹ ಪ್ರೋತ್ಸಾಹವನ್ನು ಕೊಡುತ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅತೀ ದೊಡ್ಡ ಚರ್ಯೆ ಯಾವುದೆಂದು ಕೇಳಿದರೆ, ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ. ಈ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕಾರುಣ್ಯವನ್ನು ತೋರುವಂತಹ ಗುಣ ನಮ್ಮಲ್ಲಿರಬೇಕು. ಪ್ರತ್ಯೇಕವಾಗಿ ಮನುಷ್ಯರೊಂದಿಗೆ ಕರುಣೆ ತೋರುವಂತಹ ಗುಣ ನಮ್ಮಲ್ಲಿರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಧಿಸಲು ಬೇಕಾಗಿ ಕೆಲವೊಂದು ಮನುಷ್ಯರು ಖಡ್ಗವನ್ನು ಸಳಪಿಸಿ ಬಂದಾಗ ಅವರಿಗೆ ಸಾಂತ್ವನದ ಮಾತುಗಳನ್ನು ಆಡಿ, ಮೃದುವಾದ ಮಾತುಗಳನ್ನಾಡಿ ಅವರ ಮನಸ್ಸುಗಳನ್ನು ತಿಳಿಯಾಗಿಸಿ ಅವರನ್ನು ಹಿಂದಕ್ಕೆ ಬಿಟ್ಟಿದ್ದರು. ಯಾರ ವಿರುದ್ಧವೂ ಕೂಡ ಪ್ರತೀಕಾರವನ್ನು ಮಾಡಿದವರಲ್ಲ. ಒಂದು ಕಾಲದಲ್ಲಿ ತನ್ನ ಕಾಲಿಗೆ ಕಲ್ಲೆಸೆದು, ತನ್ನ ಹಣೆಗೆ ಕಲ್ಲೆಸೆದು, ತನ್ನ ಮುಂಭಾಗದ ಹಲ್ಲನ್ನು ಹೊಡೆದಂತಹ ಮನುಷ್ಯರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಾಲದಲ್ಲಿಯೂ ಕೂಡ ಶಾಪ ಪ್ರಾರ್ಥನೆಯನ್ನು ಮಾಡಿರಲಿಲ್ಲ. ಮಕಾನ ನಬಿಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಆನ, ಶಾಪವನ್ನು ಹಾಕುವಂತಹ ಪ್ರವಾದಿವರಿರಲ್ಲ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹಾಗೆ ಎಂಬಂತಹ ವಿಚಾರವೇ ಇರಲಿಲ್ಲ. ಎಲ್ಲರಿಗೂ ಕೂಡ ಕ್ಷಮೆಯನ್ನು ನೀಡುವಂತಹ ಅತಿ ದೊಡ್ಡ ಗುಣ. ಯಾವ ದೊಡ್ಡ ವ್ಯಕ್ತಿ, ಯಾವ ಸಣ್ಣ ವ್ಯಕ್ತಿ ಎಂಬಂತಹ ಲೆಕ್ಕವಿಲ್ಲದೆ ಎಲ್ಲರಿಗೂ ಕೂಡ ತಾಳ್ಮೆಯೊಂದಿಗೆ, ವಿನಯತೆಯೊಂದಿಗೆ ಸಲಾಮು ಅಲೈಕುಂ, ನಿಮ್ಮ ಮೇಲೆ ಸಮಾಧಾನಗಳಿರಲಿ, ಶಾಂತಿಗಳಿರಲಿ, ಶಾಂತಿಯ ವಾತಾವರಣ ನಿರ್ಮಾಣವಾಗಲಿ ಎಂಬಂತಹ ವಾಕ್ಯವನ್ನು ತನ್ನ ಜೀವನದುದ್ದಕ್ಕೂ ಸಣ್ಣವರು ದೊಡ್ಡವರು ಭೇದ ಭಾವಗಳಿಲ್ಲದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿಕೊಡುತ್ತಾ ಇದ್ರು. ಆ ಪ್ರವಾದಿವರಿಯರ ಮಹಬ್ಬತ್ ಇಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಲ ಈಮಾನ ಲಿಮನ್ ಲಾ ಮಹಬ್ಬತ ಲಹ, ಮಹಬ್ಬತ್ ಇಲ್ಲದವನಿಗೆ ಈಮಾನ್ ಇಲ್ಲ ಎಂಬಂತಹ ಆ ವಾಕ್ಯ ಅತ್ಯಂತ ಗಂಭೀರವಾದ ವಾಕ್ಯವಾಗಿದೆ. ಯಾವಾಗ ನಾವು ಪ್ರವಾದಿವರಿಯರ ಮುಹಿಬ್ಬುಗಳಾಗುತ್ತೇವೆ, ಅವರ ಸುಂದರವಾದ ಆದರ್ಶಗಳು, ಅವರ ಸುನ್ನತುಗಳು ನಮ್ಮ ಮನಸ್ಸಿಗೆ, ನಮ್ಮ ದೇಹಕ್ಕೆ ಅತಿ ದೊಡ್ಡ ಇಷ್ಟವಾಗಿ ಮಾರ್ಪಾಡಾಗುವಾಗ ಅವರೊಂದಿಗೆ ವಿಶೇಷವಾದ ಮಹಬ್ಬತ್ ಬರುತ್ತೆ. ಆ ಪ್ರವಾದಿವರು ನಮಗೆ ತೋರಿಸಿದಂತಹ ಅತಿ ದೊಡ್ಡ ಆದರ್ಶ ಯಾವುದು? ರಹಮತ್ತಾಗಿದೆ, ಕಾರುಣ್ಯವನ್ನು ತೋರುವುದಾಗಿದೆ. ಆ ಕಾರುಣ್ಯದ ಸ್ಪರ್ಶ ಆ ಜಗತ್ತಿನಲ್ಲಿ ಅವತ್ತಿನ ಶತಮಾನದಲ್ಲಿ ಬದುಕಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಲುಪಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಮಸೀದಿಯಲ್ಲಿ ಕೂತುಕೊಂಡು ಕಲಿಸಿಕೊಡುತ್ತಿದ್ದಂತಹ ಪಾಠವಿತ್ತು. ನಿಮ್ಮೆಡೆಯಲ್ಲಿರುವಂತಹ ಮನುಷ್ಯರು, ಅವರು ಯಾವ ಧರ್ಮೀಯನಾಗಿರಲಿ,
ಅವರ ಪರದೂಷಣೆಯನ್ನು ಮಾಡುವಂಥದ್ದು ನಿಷಿದ್ಧವಾಗಿದೆ. ಪ್ರೋಹಿಬಿಷನ್ ಎಂದು ಫತ್ವಾ ಕೊಟ್ಟಿದ್ದರು. ಕಾರಣ, ಮತ್ತೊಬ್ಬನಿಗೆ ಹಿಡಿಸಿದಂತಹ ವಾಕ್ಯಗಳು, ಮತ್ತೊಬ್ಬನ ಬಗ್ಗೆ ಇರುವಂತಹ ಅಪಹಾಸ್ಯಗಳು, ಮತ್ತೊಬ್ಬನ ಬಗ್ಗೆ ಇರುವಂತಹ ನಿಂದನೆಗಳು ಆತನ ಮನಸ್ಸಿಗೆ ನೋವುಂಟು ಮಾಡುವುದಾದರೆ ಅದು ನಿಷಿದ್ಧವಾಗಿದೆ, ಹರಾಮಾಗಿದೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಘೋಷಣೆ ಮಾಡುತ್ತಾ ಇದ್ದಾರೆ. ಮತ್ತೆ ಎಲ್ಲವೇ ನನ್ನ ಪ್ರೀತಿಯ ಸಹೋದರರೇ, ಮತ್ತೊಬ್ಬನ ಮೇಲೆ ಕೈ ಹಾಕುವಂಥದ್ದು, ಮತ್ತೊಬ್ಬನಿಗೆ ಹೊಡೆಯುವಂಥದ್ದು, ಮತ್ತೊಬ್ಬನ ಎದುರು ತಲವಾರು ಬೀಸುವಂಥದ್ದು, ಮತ್ತೊಬ್ಬನನ್ನು ಕೊಲೆಗೈಯಲು ಪ್ರಯತ್ನಿಸುವಂಥದ್ದು ಯಾವತ್ತೂ ಕೂಡ ಇಸ್ಲಾಂ ಪ್ರೋತ್ಸಾಹ ನೀಡಿಲ್ಲ. ಎಷ್ಟರವರೆಗೆ ಎಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದ ಮಸೀದಿಯಲ್ಲಿ ಪಾಠ ಮಾಡುತ್ತಿರಬೇಕಾದರೆ ನಾಯಿಗೆ ಕಲ್ಲೆಸೆಯುವುದನ್ನು ಹರಾಮ್ ಅಂತ ಹೇಳಿದರು. ಒಂದು ನಾಯಿ, ಮೂಕ ಪ್ರಾಣಿಯಾದಂತಹ ನಾಯಿ, ಅದು ಬೀದಿ ನಾಯಿಯಾಗಿರಬಹುದು, ಉಪದ್ರವ ಕೊಡದಂತಹ ನಾಯಿಗೆ ಕೂಡ ಕಲ್ಲೆಸೆಯುವಂಥದ್ದನ್ನು ಹರಾಮ್ ಎಂದು ಫತ್ವ ನೀಡಿದಂತಹ ಧರ್ಮವಾಗಿದೆ ಪವಿತ್ರವಾದ ಇಸ್ಲಾಂ. ನನ್ನನ್ನು ಪ್ರೀತಿಯ ಮುಸಲ್ಮಾನರಲ್ಲಿ ಹೇಳುತ್ತಾ ಇದ್ದೇನೆ, ನಮ್ಮ ಮನಸ್ಸುಗಳು ಸುಂದರವಾಗಬೇಕು, ನಮ್ಮ ಮನೆಗಳು ಸುಂದರವಾಗಿ, ನಮ್ಮ ಗೋಡೆಗಳು ಸುಂದರವಾಗಿ, ಮನೆಯ ಹಿತ್ತಲಗಳು, ಮನೆಯ ಇಂಟರ್ಲಾಕ್ಸ್ಗಳು ಸುಂದರವಾಗಿ ಯಾವುದೇ ಕಾರ್ಯವಿಲ್ಲ. ಆ ಮನೆಯಲ್ಲಿ ಜೀವಿಸುವಂತಹ ಮನುಷ್ಯರ ಮನಸ್ಸುಗಳು ಸುಂದರವಾಗಬೇಕು, ಮನುಷ್ಯರ ಮನಸ್ಸುಗಳು ವಿಶಾಲವಾಗಬೇಕು. ನಾವು ದೊಡ್ಡವರಾದಂತೆ, ಹಣವಂತರಾದಂತೆ, ಶ್ರೀಮಂತರಾದಂತೆ ಅತ್ಯಂತ ಕಂಜೆಸ್ಟ್ ಆಗುವಂತಹ ಮನುಷ್ಯರಾಗಬಾರದು. ಮತ್ಸರವಿರುವ, ಅಸೂಯೆಗಳಿರುವ, ಪರಸ್ಪರ ವೈರಾಗ್ಯಗಳಿರುವ, ವೈರತ್ವಗಳಿರುವ ಮನುಷ್ಯರಾಗಿ ಈ ದರ್ಬಾರಿಗೆ ಬಂದು ಯಾವುದೇ ರೀತಿಯ ಫಲವಿಲ್ಲ. ಅಲ್ಲಾಹ ನಮಗೆ ಬರಕತ್ತನ್ನು ನೀಡಲಿ, ನಮ್ಮ ಈ ಮಜ್ಲಿಸನ್ನು ಕಬೂಲ್ ಮಾಡಲಿ. ನನ್ನ ಪ್ರೀತಿಯ ಮುಅ್ಮಿನೀಗಳೇ, ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟಂತಹ ಅತಿ ದೊಡ್ಡ ಆರಾಧನೆ ಯಾವುದು? ಅಸ್ಸಲಾಹ್, ಸಮಯಕ್ಕೆ ಸರಿಯಾಗಿ ನಮಾಜಿ ಮಾಡುವಂಥದ್ದಾಗಿದೆ. ಆ ನಮಾಜಿ ಮಾಡುವ ಮೊದಲು ಪ್ರತಿಯೊಬ್ಬ ಮುಸಲ್ಮಾನನಿಗೆ ಕಡ್ಡಾಯವಾಗಿರುವಂತಹ ಒಂದು ಕರ್ಮವಿದೆ. ಯಾವುದದು? ಅಂಗಸ್ನಾನ ಮಾಡುವಂಥದ್ದು, ಮುಖ ತೊಳೆಯುವಂಥದ್ದು, ಕೈ ತೊಳೆಯುವಂಥದ್ದು, ತಲೆ ಸವರುವಂಥದ್ದು, ಕಾಲು ತೊಳೆಯುವಂಥದ್ದು. ಇದು ಪ್ರತಿಯೊಬ್ಬ ಮುಸಲ್ಮಾನನಿಗೆ ನಮಾಜು ಮಾಡುವ ಮೊದಲು ಕಡ್ಡಾಯವಾದಂತಹ ಕರ್ಮವಾಗಿದೆ. ಈ ಕರ್ಮವನ್ನು ಮಾಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಫತ್ವವನ್ನು ಹೇಳುತ್ತಾ ಇದ್ದಾರೆ. ಅದೇನೆಂದರೆ, ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗಬೇಕಾದರೆ ನಿನಗೆ ಅಂಗಸ್ನಾನ ಮಾಡಲಿಕ್ಕಿರುವಂತಹ ನೀರು ಮಾತ್ರವಿದೆ. ಅಲ್ಲೊಂದು ಮೂಕ ಪ್ರಾಣಿ ದಾಹದಿಂದ ಚಡಪಡಿಸುತ್ತಾ ಇದ್ದರೆ ಆ ಮೂಕ ಪ್ರಾಣಿಯ ದಾಹವನ್ನು ತೀರಿಸಲು ನೀನು ಪ್ರಯತ್ನ ಮಾಡಬೇಕು. ನಿನ್ನ ನೀರು ಮುಗಿದರೂ ಸರಿ, ನೀರು ಮುಗಿದರೂ ಆ ಮರುಭೂಮಿಯಲ್ಲಿರುವಂತಹ ಮಣ್ಣಿನ ಮೂಲಕ ನೀರು ತಯಮ್ಮಂ ಮಾಡಿ, ಮಣ್ಣಿನ ಮೂಲಕ ಅಂಗಸ್ನಾನ ಮಾಡಿ ನಮಾಜು ಮಾಡಬೇಕೆಂದು ಫತ್ವ ಕೊಟ್ಟಂತಹ ಧರ್ಮವಾಗಿದೆ ಪವಿತ್ರವಾದ ಇಸ್ಲಾಂ. ಮತ್ತು ಹೇಗೆ ಬುದ್ಧಿ ಇರುವ, ಶುದ್ಧಿ ಇರುವ, ಎಲ್ಲಾ ರೀತಿಯ ಭಾಷೆಗಳು ಗೊತ್ತಿರುವ, ಎಲ್ಲಾ ರೀತಿಯ ವಿಜ್ಞಾನಗಳನ್ನು ಕರಗತ ಮಾಡಿದಂತಹ ಮನುಷ್ಯರ ವಿರುದ್ಧ ಆಕ್ರಮಣ ಮಾಡಲು ಯಾವತ್ತೂ ಕೂಡ ಇಸ್ಲಾಂ ಪ್ರೋತ್ಸಾಹ ಕೊಟ್ಟಿಲ್ಲ. ನಮ್ಮ ಇವತ್ತು ಹಿಂದೂಗಳ ಪ್ರಮುಖರಾಗಿರುವಂತಹ ಆಚಾರ್ಯರು ಹೇಳಿದರು, ಎಲ್ಲಾ ಧರ್ಮವು ಕೂಡ ಕಲಿಸಿಕೊಡುವಂತಹ ಆ ಹಿಂದಿನ ದಿನಗಳವರು ನೆನಪಿಸಿದರು. ಯಾವ ರೀತಿ ನಾವು ಬದುಕಿದ್ದೆವು, ಯಾವ ರೀತಿ ನಮ್ಮ ಬದುಕುಗಳಿತ್ತು. ಆ ಸಣ್ಣ ಪ್ರಾಯದ ಆ ಮನಸ್ಸುಗಳಿದೆಯಲ್ಲವೇ, ಖಂಡಿತವಾಗಿ ಅದು ಔಲಿಯಾಗಳ ಮನಸ್ಸುಗಳಾಗಿದೆ. ಕೆಲವೊಮ್ಮೆ ನಮಗೆ ಸಣ್ಣ ಮಕ್ಕಳ ಆ ಮನಸ್ಸುಗಳು ಬರಬೇಕಾಗಿ ಬರುತ್ತೆ. ಯಾಕೆ? ಮಕ್ಕಳಿಗೆ ಹೊಡೆದರೆ, ಮಕ್ಕಳಿಗೆ ಬೈದರೆ ಅದು ಆ ನಿಮಿಷಕ್ಕೆ ಮಾತ್ರ, ಮತ್ತದು ಮರೆತು ಹೋಗುತ್ತೆ. ಇದು ಔಲಿಯಾಗಳ ಮನಸ್ಸು. ಔಲಿಯಾಗಳನ್ನು ಯಾರಾದರೂ ಅಪಹಾಸ್ಯ ಮಾಡಿದರೆ, ಇಬ್ರಾಹಿಂ ಇಬ್ನ್ ಅದ್ಹಮ್ ರದಿಯಲ್ಲಾಹು ಅನ್ಹು ಈ ಜಗತ್ತುಗೊಂಡ ಒಬ್ಬ ಅತ್ಯುತ್ತಮ ಸಾತ್ವಿಕ, ಅವರನ್ನೊಮ್ಮೆ ಹಡಗಿನಲ್ಲಿ ಸಂಚಾರ ಮಾಡಬೇಕಾದರೆ ಯಾರೋ ಒಬ್ಬ ಬಂದು ಕೆನ್ನೆಗೆ ಹೊಡೆದ. ಇಬ್ರಾಹಿಂ ಇಬ್ನ್ ಅದ್ಹಮ್ ಯಾವುದೇ ರೀತಿಯ ಮರುತ್ತರವನ್ನು ನೀಡಲಿಲ್ಲ. ಆ ಇಬ್ರಾಹಿಂ ಇಬ್ನ್ ಅದ್ಹಮ್ ಎಂಬಂತಹ ಪರಿತ್ಯಾಗಿಯಾದ, ಐಹಿಕ ವ್ಯಾಮೋಹವನ್ನು ಬಿಟ್ಟ, ಆಡಂಬರವನ್ನು ಬಿಟ್ಟಂತಹ ಆ ಮನುಷ್ಯನ ಜೊತೆಗೆ ಕೆಲವೊಂದು ಮಂದಿ ಇದ್ರು. ಅವರು ಕೇಳಿದರು, ಯಾಕೆ ನೀವು ತಿರುಗು ಹೊಡೆಯಲಿಲ್ಲ? ಇಬ್ರಾಹಿಂ ಅದ್ಹಮ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ನನ್ನ ಕೆನ್ನೆ ಎಂದರೆ ಅದು ಕೇವಲ ಒಂದು ಏಟು ಬೀಳಲಿಕ್ಕಿರುವಂತಹ ಕೆನ್ನೆಯಲ್ಲ, 100 ಏಟುಗಳು ಬೀಳಬೇಕಾಗಿರುವಂತಹ ಕೆನ್ನೆಯಾಗಿದೆ. ನನಗೆ ಹೊಡೆಯುವಂತಹ ಅರ್ಹತೆ ಇಲ್ಲ. ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ನಾವು ತಿಳಿಯಾಗಿರುವ, ಸುಂದರವಾಗಿರುವ, ಸ್ವಚ್ಛಂದವಾಗಿರುವ ಮನುಷ್ಯರಾಗಿ ಬದುಕೋಣ. ನಮ್ಮ ಭಾರತ, ನಾನು ಹೇಳುತ್ತಾ ಇದ್ದೇನೆ, 28 ರಾಜ್ಯಗಳು ಸೇರಿ, 14 ಭಾಷೆಗಳು ಸೇರಿ, 10ಕ್ಕೂ ಮಿಕ್ಕ ಧರ್ಮಗಳು ಸೇರಿ, 3000 ಜಾತಿಗಳು ಸೇರಿ, 25,000 ಉಪಜಾತಿಗಳು ಸೇರಿ, 31 ಅರಣ್ಯ ಪ್ರದೇಶಗಳು ಸೇರಿ, 8 ಮಹಾ ನದಿಗಳು ಸೇರಿ, ಒಂದು ಪಾರ್ಲಿಮೆಂಟ್ನ ಮೂಲಕ 545 ಮೆಂಬರ್ಸ್ಗಳನ್ನು ಸೇರಿ, ಒಂದು ಕಾನ್ಸ್ಟಿಟ್ಯೂಷನ್ ನಲ್ಲಿ 395 ಆರ್ಟಿಕಲ್ ಸೇರಿ ಒಂದು ಭಾರತವಾಗಬೇಕಾದರೆ
ಮನುಷ್ಯರಾದ ನಮಗೆ ಯಾಕೆ ಒಂದು ಭಾರತವಾಗಿ ಜೀವಿಸಲು ಸಾಧ್ಯವಿಲ್ಲ? ಖಂಡಿತವಾಗಿಯೂ ಸಾಧ್ಯವಿದೆ. ಜೈ ಹಿಂದ್. ಅಲ್ಲಾಹ ನಮಗೆ ಬರಕತ್ತು ನೀಡಲಿ. ನಮ್ಮ ಈ ಸೌಹಾರ್ದ ಸಂಗಮ ಕಬೂಲ್ ಮಾಡಲಿ. ನಮ್ಮ ಮನಸ್ಸನ್ನು ತಿಳಿಗೊಳಿಸುವ, ಈ ದರ್ಬಾರ್ನಲ್ಲಿ ನಮ್ಮ ಅಗತ್ಯತೆಗಳು ಪೂರೈಸಲ್ಪಡುವ, ಅವರಂತೆ ಆಗುವಂತಹ ಮಜಲಿಸಾಗಿ ಅಲ್ಲಾಹ ನಮ್ಮಿಂದ ಕಬೂಲ್ ಮಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅವಕಾಶಕ್ಕಾಗಿ ಧನ್ಯವಾದಗಳು.